ಭೈರಪ್ಪ ಅನಾವರಣ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ನಾವು ಚರ್ಚೆ ಮಾಡಿದ್ದೀವಿ. ನಮ್ಮ ಜೊತೆಗೆ ಇದ್ದಾರೆ ಭೈರಪ್ಪನವರು, ಇವ್ರ ಜೊತೆಗೆ ಸರ್ ಲೀಲಾ ಮತ್ತು ಗಿರೀಶ್ ಅಜಕ್ಳ ಕೂಡ ನಮ್ಮ ಜೊತೆಗೆ ಮಾತಾಡ್ತಾ ಇದ್ದಾರೆ. ಬನ್ನಿ ಚರ್ಚೆ ಮುಂದುವರ್ಸ್ತಾ ಇದ್ದೀನಿ ನಾನು ಭೈರಪ್ಪನವ್ರ ಜೊತೆಗೆ. ಸರ್, ನಾನು ಆರಂಭದಲ್ಲಿ ಹೇಳಿದೆ, ತಾವು ಕೂಡ ನಿಮ್ಮ ಭಾಷಣದಲ್ಲಿ ಹೇಳಿದ್ರಿ ನೀವು ಕಷ್ಟಪಟ್ಟಿರುವಂಥ ಬಗೆ ಹೇಗೆ ಅಂತ. ಈಗೂ ಕೂಡ ತಾವು ಸಂಕ್ಷಿಪ್ತವಾಗಿ ಹೇಳಿದ್ರಿ. ಬಹುಶಃ ಏನು ಅಂದರೆ, ಈ ಪ್ರಪಂಚದಲ್ಲಿ ಎಲ್ಲ ಮನುಷ್ಯರಿಗೂ ಕಷ್ಟಗಳಿವೆ. ಸೊ ಅದು ನೀವು ಪಟ್ಟಿರುವಂಥ ಕಷ್ಟ, ಅದು ಬೇರೆ ಬೇರೆ ರೂಪದಲ್ಲಿ ಆ ಕಷ್ಟದಿಂದ ಹೊರಬರುವಂಥ ಬಗೆ, ಆ ಕಷ್ಟಪಟ್ಟಿರುವಂಥ ಬಗೆ, ಅದೆಲ್ಲದನ್ನೂ ಕೂಡ ನೀವು ಅಕ್ಷರ ರೂಪಕ್ಕೆ ಇಳಿಸಿದಾಗ, ಅದನ್ನು ಜನರಿಗೆ ಮುಟ್ಟಿಸಿದಾಗ ಜನರು ಹೆಚ್ಚೆಚ್ಚು ಅದನ್ನು ಸ್ವೀಕರಿಸ್ತಾ ಹೋದ್ರು ಅಂತ ಅನ್ಸುತ್ತೆ. ಯಾಕಂದರೆ ಎಲ್ಲರ ಜೀವನದಲ್ಲೂ ಕೂಡ ಕಷ್ಟ ಕಾರ್ಪಣ್ಯಗಳು ಕಂಡಿರೋದ್ರಿಂದ. ಏನು ಅನ್ಸುತ್ತೆ ಸರ್ ತಮಗೆ? ಅದು ನಿಜ ಅನುಭವ ಸಾಕಷ್ಟು. ನನಗೆ ಆ ಸಂದರ್ಭದೊಳಗೆ ಏನಾಯ್ತಂತ ಅಂದರೆ, ನನಗೆ ಯಾಕೆ ಇಷ್ಟೊಂದು ಕಷ್ಟ ಬರ್ತಾ ಇದೆ ಅಂತ ಎಷ್ಟೋ ಸಲ ನಾನು ಆಲೋಚನೆ ಮಾಡಿದ್ದುಂಟು. ಅನಂತರದಲ್ಲಿ ಹಿಂತಿರುಗಿ ನೋಡಿದಾಗ ನನಗೆ ಆ ಅನುಭವ ಇಲ್ಲದೆ ಹೋದರೆ ನಾನು ಈ ರೀತಿಯ ಲೇಖಕ ಆಗೋಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ ಅಂತ ನನಗೀಗಂತ ಅನಿಸುತ್ತೆ. ಅದು ಒಳ್ಳೆಯದಕ್ಕೆ ಆಯ್ತೇನೋ ಅಂತ ನನಗೀಗ ಅನಿಸುತ್ತೆ. ಅದು ಒಳ್ಳೆಯದು. ಆದರೆ ಏನಾಗುತ್ತೆ ಅಂದರೆ, ಆ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ಒಂದೆರಡು ಕಾದಂಬರಿಗಳಲ್ಲಿ ಮುಗಿದು ಹೋಗ್ಬಿಡುತ್ತೆ. ಅನಂತರದಲ್ಲಿ ಏನು ಮಾಡೋದು? ಹೊಸ ಅನುಭವ ಬೇಕು, ಅಥವಾ ನಮಗೆ ಗೊತ್ತಿರೋ ಅನುಭವವನ್ನೇ ನಾವು ಹೊಸ ದೃಷ್ಟಿಯಿಂದ ನೋಡಬೇಕು. ಹೀಗಾಗಿ ನನಗದು ಅರ್ಥವಾಯಿತು. ಅದಕ್ಕೋಸ್ಕರವಾಗಿ ನಾನು ಹೊಸ ಅನುಭವವನ್ನು ಕುರಿತು ಬರೆಯೋದಕ್ಕೆ ಶುರು ಮಾಡಿದೆ, ಅಥವಾ ಹೊಸ ಅನುಭವಗಳನ್ನು ಅರಸ್ಕೊಂಡು ಹೋಗೋದಕ್ಕೆ ಶುರು ಮಾಡಿದೆ. ಬೇರೆ ಬೇರೆ ಥೀಮ್ಗಳೆಲ್ಲ ನನಗೆ ಹೊಳೆಯೋದಕ್ಕೆ ಶುರುವಾಯಿತು. ಐತಿಹಾಸಿಕ ಥೀಮ್ ಆಯಿತು, ಮಹಾಭಾರತದ ಥೀಮ್ ಆಯಿತು, ಸಂಗೀತದ ಥೀಮ್ ಆಯಿತು. ಹೀಗೆ ಬೇರೆ ಬೇರೆ ಥೀಮ್ಗಳನ್ನು ಅರಸ್ಕೊಂಡು ಹೋದೆ. ಅದನ್ನು ಅರಸ್ಕೊಂಡು ಹೋದಾಗ ಆ ಥೀಮನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಹೊಸದಾಗಿ ಅದನ್ನು ಅನುಭವಕ್ಕೆ ತಂದ್ಕೋಬೇಕಾಗಿ ಬಂತು. ಹೊಸ ಅನುಭವವೇ ಬೇಕಾಯಿತು. ಹೀಗಾಗಿ ಯಾವುದೋ ಒಂದು ಚಿಕ್ಕ ವಯಸ್ಸಿನ ಅನುಭವದ ಅಷ್ಟರೊಳಗೆ ನಾವು ಲೇಖಕರಾಗ್ತೀವಿ ಅಂತ ಹೇಳೋಕ್ಕಾಗೋದಿಲ್ಲ. ಬಟ್ ಆರಂಭದಿಂದ ಆಗಬಹುದೇನೋ? ಆರಂಭದಿಂದ ಅಲ್ಲ, ಅದೊಂದು ಅನುಭವ ಇರುವುದು ಮುಂದೆ ಎಲ್ಲದಕ್ಕೂ ನಮಗೆ ಇದು ಬರುತ್ತೆ. ಯಾಕಂದ್ರೆ ಯಾವುದೇ ಪಾತ್ರಗಳಲ್ಲೂ ಕೂಡ ಅದು ಒಂದು ಲೆಕ್ಕದಲ್ಲಿ ಅಭಿವ್ಯಕ್ತಿ ಆಗ್ತಾ ಹೋಗ್ತದೆ. ಅದು ಜೀವನದ ಇದು ಬಹಳ ಮುಖ್ಯವಾದದ್ದೇನೆ. ಎಲ್ಲೋ ಸಿಟಿಯಲ್ಲಿ ಹುಟ್ಟಿ ಬಹಳ ಅನುಕೂಲಸ್ಥರಾದಂಥ ತಂದೆ ತಾಯಿಗಳ ಮನೆಯಲ್ಲಿ ತಂದೆ ತಾಯಿಗಳು ಇದ್ದುಕೊಂಡು ಚಿಕ್ಕ ವಯಸ್ಸಿನೊಳಗೆ ಕ್ರಿಕೆಟು ಆಡಿಕೊಂಡು ಕಾಲೇಜಿನೊಳಗೆ ಪ್ರೈವೇಟ್ ಟ್ಯೂಷನ್ ತೊಗೊಂಡು ಫಸ್ಟ್ ಕ್ಲಾಸ್ನೊಳಗೆ ಪಾಸ್ ಮಾಡಿರೋ ಅಂಥವ್ರಿಗೆ ಲೇಖಕರಾಗೋದು ಬಹಳ ಕಷ್ಟ ಆಗುತ್ತೆ ಅವ್ರಿಗೆ. ಯಾಕೆಂದ್ರೆ ಅವ್ರಿಗೆ ಅನುಭವವೇ ಬಹಳ ಕಡಿಮೆ ಇರುತ್ತೆ. ಅದು ನಾನು ಹಳ್ಳಿನೂ ಬಲ್ಲೆ. ಚಿಕ್ಕ ವಯಸ್ಸೊಳಗೆ ನಾನು ಮುಂಬೈಗೆ ಹೋಗಿ ಟಾಂಗಾವಾಲಗಳ ಜೊತೆ ಒಳಗೆ ಎದ್ದೆ, ಟಿಕೆಟ್ ಇಲ್ಲದೆ ರೈಲ್ವೆ ಹಳಿ ಮೇಲೆ ನಾನು ನಡ್ಕೊಂಡು ಹೋಗ್ತಾ ಇದ್ದೆ, ಹೋಟ್ಲಲ್ಲಿ ಸಪ್ಲೈಯರ್ ಆಗಿತ್ತು. ಈ ಥರದ್ದೆಲ್ಲ ಅನುಭವ ಇರೋದ್ರಿಂದ ನನಗೆ ಜೀವನದ ಬೇರೆ ಬೇರೆ ಇದರಲ್ಲಿ ಪಾತ್ರಗಳನ್ನು ಸೃಷ್ಟಿ ಮಾಡಬಲ್ಲೆ. ಅದು ಬಹಳ ಮುಖ್ಯವಾದದ್ದು. ನಾನು ಪರ್ವ ಬರೆದಾಗ ಈ ಪರ್ವದ ಪಾತ್ರಗಳನ್ನು ಸೃಷ್ಟಿ ಮಾಡಬೇಕಾದ್ರೆ ಒಂದು ಲೊಕೇಲ್ ಅಂತ ಇರುತ್ತಲ್ಲ, ಮಹಾಭಾರತಕ್ಕೆ ಸಂಬಂಧಪಟ್ಟ ಎಲ್ಲ ಜಾಗಗಳನ್ನು ನಾನು ಸಂಚಾರ ಮಾಡಿ ನೋಡಿದಾಗ ಇದೆಲ್ಲ ನನಗೆ ಗೊತ್ತಿರುವಂಥದ್ದೇ ಅಲ್ಲ ಅಂತ ಅನ್ನಿಸ್ಬಿಡ್ತು. ಈಗ ಭಾರತ ದೇಶದ ಇದು ಹೇಗಿದೆ ಇತಿಹಾಸ ಅಂತಂದರೆ, ಇವತ್ತು ಅಮೆರಿಕಾ ಇಂಗ್ಲೆಂಡ್ಗೆ ಹೋದರೆ ಹಳೇ ಜೀವನ ಪದ್ಧತಿಗೂ ಈ ಜೀವನ ಪದ್ಧತಿಗೂ ಸಂಪೂರ್ಣ ಕಟ್ ಆಫ್ ಆಗೋಗ್ಬಿಟ್ಟಿದೆ. ಆದರೆ ನಮ್ಮಲ್ಲಿ ಇನ್ನೂ ಬೀಸುಕಲ್ಲು ಅಂತ ಅನ್ನೋದು ಉಳ್ಕೊಂಡಿದೆ. ಅದು ಮಹಾಭಾರತದ ಕಾಲದೊಳಗೆ ಇದ್ದದ್ದು. ಅದು ಒರಳಕಲ್ ಮಹಾಭಾರತದ ಕಾಲದೊಳಗೆ ಇದ್ದದ್ದು ಅದರೊಳಗೆಲ್ಲ. ಹೀಗಾಗಿ ಇದು ಒಂಥರ ಕಂಟಿನ್ಯೂಟಿ ಇದೆ. ನಾನು ಇದನ್ನೆಲ್ಲ ಅನುಭವಿಸಿರುವಂಥವನು. ಪ್ರಾಯಶಃ ಇನ್ನೊಂದು 2 ತಲೆಮಾರು 3 ತಲೆಮಾರು ಆದರೆ ಭಾರತದೊಳಗೂ ಅದೆಲ್ಲ ಸಂಪೂರ್ಣವಾಗಿ ಇಲ್ದಾಗ ಆಗೋಗ್ಬಿಡ್ಬೋದು. ಅವನಿಗೆ ಪರ್ವ ಬರಬೇಕಾದ್ರೆ ಆ ಲೇಖಕನಿಗೆ ಕಷ್ಟ ಆಗ್ಬೋದು. ಅವನು ಸ್ಪೆಷಲ್ ಸಂಶೋಧನೆ ಮಾಡಬೇಕಾಗ್ಬೋದು. ನನಗಂಥ ಸಂಶೋಧನೆ ಮಾಡುವ ಅಗತ್ಯನೇ ಬೀಳಲಿಲ್ಲ. ಯಾಕೆಂತಂದು ನಾನು ಅನುಭವ ಮಾಡಿದ್ದು. ಆಯಾ ಸ್ಥಳಗಳಿಗೆ ಹೋಗಿ ನೋಡಿದಾಗ ನನಗೆ ಗೊತ್ತಿರುವಂಥದ್ದೇ ಎಲ್ಲ ಇದು ಅಂತ ಅನ್ನಿಸ್ಬಿಡ್ತು ನನಗೆ. ಹೀಗೆ ಅನುಭವವನ್ನು ನಾವು ಹುಡುಕೊಂಡು ಹೋಗ್ಬೇಕಾಗತ್ತೆ ಒಬ್ಬ ಲೇಖಕ. ಇಲ್ಲದೆ ಹೋದರೆ ಎಕ್ಸಾಸ್ಟ್ ಆಗಿ ಹೋಗ್ಬಿಡ್ತಾನೆ ಅವನು. ಅಂದ್ರೆ ಅನುಭವ ಇಲ್ಲದೆ ಬರೆಯುವಂಥ ಬರಹ ಅದು ಬರಹನೇ ಅಲ್ಲ ಹಾಗಾದ್ರೆ ಅಂತ. ಅನುಭವ ಇಲ್ಲದೇನೆ ಬರೆಯಕ್ಕೆ ಹೋದಾಗ ಏನಾಗುತ್ತೆ ಅಂತಂದ್ರೆ ಟೊಳ್ಳಾಗತ್ತದು, ಬರವಣಿಗೆ ಟೊಳ್ಳಾಗತ್ತದು. ಸರ್, ತಾವು ಈ ಜೀವನದ ಅರ್ಥದ ಹುಡುಕಾಟಕ್ಕೆ ಸಾಹಿತ್ಯ ಸಾರ್ಥಕ ಮಾಧ್ಯಮ ಅಂತ ಅನೇಕ ಬಾರಿ ಪ್ರತಿಪಾದಿಸಿದಿರಿ. ಅದನ್ನ ತುಂಬಾ ನಿಷ್ಠೆಯಿಂದ ನಡೆಸ್ಕೊಂಡು ಬಂದಿದ್ದೀರಿ ನಿಮ್ಮ ಬರವಣಿಗೆಯಲ್ಲಿ. ನಿಜವಾಗ್ಲೂ ಏನಾದರೂ ಜೀವನದ ಅರ್ಥ ಗೋಚರವಾಗಿದೆಯಾ? ಅಯ್ಯೋ, ಇದು ಎಂತೆಂಥ ಮಹಾ ಋಷಿಗಳಿಗೆ ಗೋಚರವಾಗಿಲ್ಲ, ನನಗೆಲ್ಲಿಂದ ಗೋಚರವಾಗುತ್ತೆ. ಆದರೆ ಒಂದು ಜೀವನದ ಕೆಲವು ಅನುಭವಗಳಿಗೆ ಭಾವನಾತ್ಮಕ ಅಭಿವ್ಯಕ್ತಿಯನ್ನು ಕೊಡೋಕ್ಕೆ ಸಾಧ್ಯವಾಗಿದೆ. ನಾನು ನೋಡಿ 1960
62ರಲ್ಲಿ ನನ್ನ PhD ಮುಗಿಸಿದೆ ಸತ್ಯ ಮತ್ತು ಸೌಂದರ್ಯ ಕುರಿತು. ಅನಂತರದಲ್ಲಿ 2.5 ವರ್ಷ ಕಾಲ ಸೌಂದರ್ಯ ಮತ್ತು ನೀತಿಯನ್ನು ಕುರಿತು ಸಂಶೋಧನೆ ಮಾಡೋದಕ್ಕೆ ಶುರು ಮಾಡಿದೆ ನಾನು. ಆಮೇಲೆ ಕೊನೆಗೆ ಇದು ಬೋರ್ ಅಂತ ಅನ್ನಿಸ್ಬಿಡ್ತು, ಇದರೊಳಗೆ ಏನಿದೆ ಹಾಗೆ ಅಂತ ಅಂದು. ಅನಂತರದೊಳಗೆ ಒಂದೊಂದು ಕಾದಂಬರಿಯನ್ನು ನಾನು ಬರೆಯುವಾಗಲೂ ಜೀವನದ ಯಾವುದೋ ಒಂದು ಮೌಲ್ಯವನ್ನು ಶೋಧನೆ ಮಾಡಿದ್ದೇನೆ, ಯಾವುದೋ ಒಂದು ನೀತಿಯನ್ನು ಶೋಧನೆ ಮಾಡಿದ್ದೀನಿ ಅನ್ನುವಂಥ ಭಾವ ನನಗೆ ಬಂದಿದೆ. ಅದನ್ನು ನಾನು ಉದ್ದಕ್ಕೂ ಮಾಡಿಯೇ ಇದ್ದೇನೆ. ಒಂದು ಥರದೊಳಗೆ ಪರ್ವ ಈಸ್ ಅ ರೀಇಂಟರ್ಪ್ರಿಟೇಷನ್ ಆಫ್ ಇದು ಯಾವುದೋ ಒಂದು ನಮ್ಮ ನ್ಯಾಷನಲ್ ಎಥಿಕ್ಸ್ನ ರೀಇಂಟರ್ಪ್ರಿಟೇಷನ್ ನಾನು ಮಾಡಿದ್ದೇನೆ. ಸಾರ್ಥ ಅದೊಂದು ದೊಡ್ಡ ಮಾರಲ್ ರೀಇಂಟರ್ಪ್ರಿಟೇಷನ್, ಹೀಗೆ ಉದ್ದಕ್ಕೂ ಮಾಡ್ಕೊಂಡು ಬಂದಿದ್ದೇನೆ ನಾನು. ಇದನ್ನು ಬಂದಾಗ ಏನು ಮಂದ್ರ ಬರೆದಾಗ ಕಲೆ ಮತ್ತು ಜೀವನದ ಇತರ ಮೌಲ್ಯಗಳಿಗೆ ಇರುವಂಥ ಸಂಬಂಧವೇನು ಅಂತ ಅನ್ನೋದನ್ನು ನಾನು ತಗೊಂಡಿದ್ದೀನಿ. ಅದರೊಳಗೆಲ್ಲ ನನ್ನೊಳಗೆ ಬಾಧಿಸ್ತಾ ಇದ್ದದ್ದೇ ಅದು. ಯಾಕೆಂದರೆ ನಾನು ಕಲಾವಿದನೇ, ಒಬ್ಬ ಸಂಗೀತಗಾರ ಮೂಲಕವಾಗಿ ನಾನು ಇದನ್ನು ತಗೊಂಡಿದ್ದೀನಿ. ಅದರಿಂದ ನಾನು ಸಮಸ್ಯೆಯನ್ನು ಬಗೆಹರಿಸಿದ್ದೀನಿ ಅಂತ ಅಲ್ಲ, ಯಾರಿಗೂ ಏನೂ ಬಗೆಹರಿಸೋಕ್ಕಾಗಲ್ಲ. ಆದರೆ ಒಂದೇನು ಅಂದರೆ ಅದನ್ನು ಓದಿದ ನಿಮಗೆ ಇದು ಅನುಭವ ಬರುತ್ತೋ ಇಲ್ವೋ. ಸರ್, ಈ ಸಂದರ್ಭದಲ್ಲಿ ನನಗೆ ಬಹಳ ಗಂಭೀರವಾದಂಥ ಒಂದು ಇದು ಸಮಸ್ಯೆ ನನ್ನಲ್ಲೇ ಇದೆ. ಪ್ರಶ್ನೆ ರೂಪವಾಗದಂತ ಮುಂದೆ ಇಡ್ಬೋದು. ಈಗ ಮಂದ್ರಕ್ಕೆ ಸರಸ್ವತಿ ಸಮ್ಮಾನ ಬಂದಿದೆ. ತಾವು ಹೇಳೋ ಹಾಗೆ ಮಂದ್ರ ಈ ಸಂಗೀತ ಅನ್ನೋ ಒಂದು ವಸ್ತುವನ್ನ ಅದು ಕಲಾವಿದನ ಮೂಲಕ ಹೇಗೆ ಅಭಿವ್ಯಕ್ತಿ ಆಗುತ್ತೆ, ಮತ್ತೆ ಆ ಕಲಾವಿದನ ಇತರ ಮನುಷ್ಯ ಸಂಬಂಧಗಳನ್ನ ಕುರಿತು ತುಂಬಾ ವ್ಯಾಪಕವಾದಂಥ ರೀತಿಯಲ್ಲಿ ಬರೆದಿದ್ದೀರಾ. ಆದರೆ ಅದು ಓದೋವಾಗ ಅತ್ಯಂತ ಗಾಢವಾಗಿ ನಮ್ಮನ್ನು ಆವರಿಸುತ್ತೆ. ಆಗಲೇ ಗಿರೀಶ್ ಭಟ್ ಹೇಳಿದ ಹಾಗೆ ಓದಿದ ಮೇಲೂ ಕೂಡ ಆ ಗುಂಗಿಂದ ಹೊರಗೆ ಬರೋಕ್ಕೆ ಸಾಧ್ಯವಿಲ್ಲ. ಇದೆಲ್ಲ ಆದಮೇಲೆ ನಿಜವಾಗ್ಲೂ ಮಂದ್ರ ನಮಗೇನು ಕೊಡುತ್ತೆ ಅಂತ ಪ್ರಶ್ನೆ ಕೇಳಬಹುದು. ಹಾಗೆ ಹೇಳಿದ್ದೆ ಆದರೆ ಈಗ ನೋಡಿ, ಅಲ್ಲಿ ಆ ಒಂದು ವಿಷಯ ಲಾಂಪಟ್ಯ, ಆ ಮೋಹನಲಾಲ ಅವನ ಸಂಬಂಧಗಳು ಯಾವುದಕ್ಕೂ ಅವನು ಬದ್ಧನಾಗಿರೋಲ್ಲ, ಸಂಗೀತ ಒಂದು ಬಿಟ್ಟು. ಆಮೇಲೆ ಯಾವ ಸಂಬಂಧಗಳನ್ನು ಅವನು ಉಳಿಸ್ಕೊಳ್ಳೋದಿಲ್ಲ. ಹಾಗೆ ನೋಡಿದ್ರೆ ಆ ಪುರುಷ ಪಾತ್ರಗಳಿಗಿಂತ ಅವನು ಎಷ್ಟೇ ದೊಡ್ಡ ಕಲಾವಿದ ಆಗಿರ್ಬೋದು, ಅಲ್ಲಿ ಬರುವಂತಹ ಸ್ತ್ರೀ ಪಾತ್ರಗಳಿದೆಯಲ್ಲ, ಅವಳು ಮಧುಮಿತ ಆಗಿರ್ಬೋದು, ಮೋಹನ್ ಲಾಲ್ನ ಹೆಂಡತಿ ಆಗಿರ್ಬೋದು, ಇನ್ನು ಇತರ ಅನೇಕ ಪಾತ್ರಗಳು ಅವರು ಒಂದು ನೈತಿಕ ನೆಲೆಗಟ್ಟಿನಲ್ಲಿ ಸ್ವಲ್ಪ ಮೇಲೆ ನಿಲ್ಲುವಂಥದ್ದು. ಸೊ ಹೀಗೆ ನಮಗೆ ಯಾವ ಇದು ಅಂದರೆ ಅದರಿಂದ ನಾವು ಪಡ್ಕೊಳ್ಬಹುದಾದಂಥ ಒಂದು ಏನೂ ಇಲ್ಲ ಅಂತ ಒಂದು ಭಾವ ಬರುತ್ತೆ. ಓದೋವಾಗ ಇರೋವಂಥ ಒಂದು ಆಳ, ಅದನ್ನು ಆವರಿಸ್ಕೊಳ್ಳುವಂತಹ ರೀತಿ ಓದಿ ಮುಗಿದಾದ್ಮೇಲೆ ಏನು ಶೂನ್ಯ ಅಂತ ಅನ್ಸುತ್ತೆ. ಇದು ಸಾಹಿತ್ಯದ, ಇದು ಗಟ್ಟಿ ಸಾಹಿತ್ಯದ ಲಕ್ಷಣವಾಯಿತು. ಇಲ್ಲ, ಅದು ಶೂನ್ಯ ಅಂತ ನಿಮ್ಗೆ ಅನಿಸ್ಬೇಕಾಗಿಲ್ಲ. ಅದರಲ್ಲಿ ಇದು ಇದೆ, ಗಟ್ಟಿಯಾದದ್ದು ಇದೆ. ಉದಾಹರಣೆಗೆ ಆ ಮಧುಮಿತ ಇದ್ದಾಳಲ್ಲ, ಸಂಸಾರ ಕಳ್ಕೊಂಡ್ಲು, ಅವಳು ಸಂಗೀತಕ್ಕೆ ತಕ್ಕ ಮಟ್ಟಿಗೆ ಸಾಧನೆ ಮಾಡಿದ್ಲು. ಇಲ್ಲಿ ಬೊಂಬಾಯಿನಿಂದ ಅವನು ಉಚ್ಚಾಟನೆಗೊಂಡ ಮೋಹನ್ ಲಾಲ. ಇವಳು ಯಾವ ರಾಗವನ್ನು ಹಾಡಕ್ಕೆ ಹೋಗಿ ಅವನು ಸೋತು ಹೋದ್ನೋ, ಈ ರಾಗ ಇವಳು ಆ ಗುರುಗಳು ಮನೆಗೆ ಬಂದು ಹಾಡ್ತಾಳೆ. ಆ ಗುರುಗಳೇ ಹೇಳ್ತಾಳೆ, ನೀನು ಚೆನ್ನಾಗಿ ಹಾಡಿದೆಯಮ್ಮ, ನಿನಗೆ ಸಂಗೀತ ದಕ್ಕಿದೆ, ಇನ್ಮೇಲೆ ನೀನು ಕಚೇರಿ ಕೊಡಬೇಕು ಅಂತ ಹೇಳ್ತಾಳೆ. ಆವಾಗ ಇವಳು ಅಳುಕ್ಕೆ ಶುರು ಮಾಡ್ತಾಳೆ. ಯಾಕೆ ಅಳ್ತೀಯ ಅಂತ ಸಮಾಧಾನ ಮಾಡೋಕ್ಕೆ ಬಂದಾಗ ಹೇಳ್ತಾಳೆ, ನನಗೆ ಸಂಗೀತವಾರು ದಕ್ತು, ಆದರೆ ನನ್ನನ್ನು ಮದುವೆಯಾದ ನನ್ನ ಗಂಡನಿಗೆ ಸಂಗೀತದ ಮೇಲಿನ ರುಚಿಯನ್ನು ಕಳ್ಕೊಂಡ. ಇನ್ನು ಜೀವನದಲ್ಲಿ ಅವ್ರಿಗೇನಿದೆ, ತನ್ನನ್ನು ಡೈವರ್ಸ್ ಮಾಡಿದಂಥ ಗಂಡನ ಬಗ್ಗೆ ಅವಳು ಕಣ್ಣೀರು ಹಾಕ್ತಾಳೆ. ಅಂದ್ರೆ ನೈತಿಕವಾಗಿ ಅವಳು ಯಾವ ಮೇಲ್ಮಟ್ಟಕ್ಕೆ ಹೋದ್ಲು. ಅವಳ ಈ ಮೋಹನ್ ಲಾಲನ ಹೆಂಡತಿ ಅವಳು ರಾಮಕುಮಾರಿ, ಇನ್ನೊಬ್ರ ಮೇಲೆ ಅಡುಗೆ ಮಾಡ್ಕೊಂಡು ಜೀವನ ಮಾಡುವಂಥವಳು, ಅವಳು ಯಾವ ಮೇಲ್ಮಟ್ಟಕ್ಕೆ ಹೋದ್ಲು. ಗೋರೆ ಸಾಹೇಬ್ ಯಾವ ಮೇಲ್ಮಟ್ಟಕ್ಕೆ ಹೋದ. ಇವರಿಗೆ ಸಂಗೀತವನ್ನು ಹೇಳ್ಕೊಟ್ಟಂತ ರಾಜಾ ಸಾಹೇಬ್ ಯಾವ ಮೇಲ್ಮಟ್ಟಕ್ಕೆ ಹೋಗಿದ್ದಾರೆ. ಹೀಗೆ ಬೇರೆ ಬೇರೆ ಪಾತ್ರಗಳು ಜೀವನದ ಬೇರೆ ಬೇರೆ ಮೌಲ್ಯಗಳನ್ನು ತೋರಿಸಿ ಆ ನಡುವೆ ಇವನನ್ನ ಇಟ್ಟು ನೋಡಿದ್ರೆ ಇವನು ಕಲಾವಿದನಾಗಿ ದೊಡ್ಡದನ್ನು ಸಾಧಿಸಬಹುದು, ಆದರೆ ಜೀವನದಲ್ಲಿ ಏನು ಸಾಧನೆ ಮಾಡ. ಹೀಗೆ ನಮಗೆ ಮೌಲ್ಯದ ಒಂದು ಅರಿವನ್ನು ಉಂಟು ಮಾಡುತ್ತೆ ಈ ಕಾದಂಬರಿ. ಅದು ಬಹಳ ಮುಖ್ಯ ಅಲ್ವೇ. ಇದು ನಿಮ್ಗೊಂದು ಥೀಸಿಸ್ ರೂಪದಲ್ಲಿ ಬೋಧನೆ ಮಾಡಿದ್ರೆ ಇದು ಬರೋದಿಲ್ಲ, ಓದೋಕೆ ಹೋಗಲ್ಲ ಜನ, ಸಾಮಾನ್ಯ ಜನ. ನೀವು ಪಾನ್ ಇಂಡಿಯನ್ ರೈಟರ್ ಅಥವಾ ಇಡೀ ಭಾರತದಲ್ಲೇ ಒಬ್ಬ ಅತಿ ಹೆಚ್ಚು ಓದುಗರನ್ನು ಹೊಂದಿದಂತಹ ಕಾದಂಬರಿಕಾರ ಅಂತ ಸಾಮಾನ್ಯವಾಗಿ ಎಲ್ಲರೂ ಒಪ್ಪಿದ್ದಾರೆ. ಕಾದಂಬರಿಗಳು ಬೇರೆ ಭಾಷೆಗಳಿಗೆ ಅನುವಾದ ಆಗುವುದು ದೊಡ್ಡ ವಿಷಯ ಅಲ್ಲ. ಯಾರೋ ಪ್ರಕಾಶಕರು ಸಿಕ್ಕಿದ್ರೆ ಎಲ್ಲರ ಕಾದಂಬರಿಗಳು ಎಲ್ಲ ಭಾಷೆಗಳಲ್ಲಿ ಅನುವಾದ ಆಗ್ಬೋದು. ಆದರೆ ಒಬ್ಬ ಲೇಖಕನನ್ನು ಎಲ್ಲ ಭಾಷೆಯವರು, ಅಂದರೆ ಇಡೀ ಭಾರತದವರು ತಮ್ಮ ಭಾಷೆಯಲ್ಲೇ ಬರೆದ ಲೇಖಕ ಅನ್ನುವ ರೀತಿಯಲ್ಲಿ ಓದಬೇಕಾದ್ರೆ
ಆ ಕಾದಂಬರಿಕಾರನಿಗೆ ಅಥವಾ ಆ ಕಾದಂಬರಿಯಲ್ಲಿ ಇರಬೇಕಾದಂಥ ವಸ್ತುವಿನ ಸ್ವರೂಪ ಏನು, ಅದೇ ಈಗ ನಿಮ್ಮನ್ನು ಹಾಗೆ ಆಕ್ಸೆಪ್ಟ್ ಮಾಡಲಿಕ್ಕೆ ಓಕೆ ಕಾರಣ ಏನಾಗಿರ್ಬೋದು ಅಂತ. ಒಂದೇನಾಗುತ್ತೆ ಅಂದರೆ ನಾವು ಬರೆಯುವ ವಸ್ತು ಇದೆಯಲ್ಲ, ಆ ವಸ್ತು ಇಡೀ ಇಂಡಿಯಾಕ್ಕೆ ಅನ್ವಯಿಸುವ ಹಾಗೆ ಇದ್ದರೆ ಜನ ಒಪ್ಕೋತಾರೆ. ಗೃಹಭಂಗ ಇದು ಒಂದು ಹಳ್ಳಿಯ ಜೀವನ, ಇದು ಯಾವುದೋ ಕರ್ನಾಟಕದ ಒಂದು ಮೂಲೆ ಒಂದು ಹಳ್ಳಿಯ ಜೀವನ ಅದು. ಆದರೆ ಇದು ಇಡೀ ಭಾರತದ ಭಾಷೆ, ಇದು ಇಡೀ ಭಾರತದ ಜೀವನ ಇದು. ಯಾಕೆಂದರೆ ನೀವು ಭಾರತದ ಯಾವುದೇ ಮೂಲೆ ಒಳಗೆ ನೀವು ಗುಂಡಿ ತೆಗೆದು ಹೋದರೆ ಅಲ್ಲಿ ಸಿಕ್ಕು ಜಲ ಇದೆಯಲ್ಲ, ಅದು ಗಂಗಾ ನದಿ ಜಲ, ಯಮುನಾ ನದಿ ಜಲ, ಅದು ನರ್ಮದಾ ನದಿ ಜಲ, ಅದೇ ಇಂಟರ್ ಕನೆಕ್ಟೆಡ್ ಇದೆ. ಈ ನಮ್ಮ ಒಳವಾಹಿನಿಗಳೆಲ್ಲರೂ ಇಂಟರ್ ಕನೆಕ್ಟೆಡ್ ಇದೆ. ಆ ಮಟ್ಟಕ್ಕೆ ನೀವು ಇಳಿಬೇಕು. ಇದು ಭಾರತ ಅಂತನ್ನೋದು ನೀವು ಅದನ್ನು ಕೈಗೆ ಎಟಕುವ ಹಾಗೆ ನೀವು ಶೋಧನೆ ಮಾಡಿದ್ರೆ ಇಡೀ ಭಾರತಕ್ಕೆ ಅದು ಭಾರತದ ಕಾದಂಬರಿಯೇ, ಭಾರತದ ಸಾಹಿತ್ಯ ಕೃತಿಯೇ ಆಗತ್ತೆ ಅದು ಒಂದು. ಎರಡನೇದಾಗಿ ಏನಂತಂದರೆ, ನಾನು ಸಾಕಷ್ಟು ಭಾರತದಲ್ಲಿ ಸಂಚಾರ ಮಾಡಿರೋನು. ಉತ್ತರ ಭಾರತದಲ್ಲಿ 12 ವರ್ಷ ನಾನು ವಾಸ ಮಾಡಿರೋನು. ಉತ್ತರ ಭಾರತ ಎಷ್ಟೋ ಕಡೆಗಳಿಗೆ ಹೋಗಿ ಹಳ್ಳಿಗಳಲ್ಲೇ 4 ದಿವಸ 6 ದಿವಸ ಈ ಥರದೊಳಗೆ ನಾನು ವಾಸ ಮಾಡಿ ನಾನು ಅನುಭವವನ್ನು ಪಡೆದಿರೋನು, ಸಾಕಷ್ಟು ಸಂಚಾರ ಮಾಡಿರೋವಂಥನು. ಇದರ ಪರಿಣಾಮ ನನಗೇನು ಅನಿಸುತ್ತೆ ಅಂತಂದರೆ, ಭಾರತದಲ್ಲಿ ಇರುವುದು ಒಂದೇ ಸಂಸ್ಕೃತಿ. ಭಾಷೆ ಸ್ವಲ್ಪ ಬೇರೆ ಆಗಿರ್ಬೋದು, ನಾವು ಸಾರು ಮಾಡೋ ರೀತಿ, ಅವರು ದಾಲ್ ಮಾಡೋ ರೀತಿ ಒಳಗೆ ಒಂದು ಸ್ವಲ್ಪ ವ್ಯತ್ಯಾಸ ಇರ್ಬೋದು, ಅಷ್ಟೇ ಹೊರತು ನಮ್ಮದು ಒಂದೇ ಸಂಸ್ಕೃತಿ, ಜೀವನ ವಿಧಾನ ಒಂದೇ, ನಾವು ಆಲೋಚನಾ ಕ್ರಮವೂ ಒಂದೇ. ನಮ್ಮ ಈಥಾಸ್ ಅಂತ ಅನ್ನೋದು ಏನಿದೆ, ಅದೇ ರಾಮಾಯಣ, ಅದೇ ಮಹಾಭಾರತ. ಭಾರತದ ನೀವು ಯಾವುದೇ ಮೂಲೆಗೆ ಹೋದರೂ ಕೂಡ ಲೋಕಲ್ ವೇರಿಯೇಷನ್ಸ್ ಇದ್ದೇ ಇರುತ್ತೆ. ಇದರ ಪರಿಣಾಮ ಏನಾಗುತ್ತೆ, ಇದೆಲ್ಲದ್ರ ಜೊತೆಗೆ ರಾಮಾಯಣ ಮಹಾಭಾರತ ಜೊತೆಗೆ ನಮ್ಮಲ್ಲೂ ಕೂಡ ರಾಮಾಯಣ ಮಹಾಭಾರತಗಳಾಗಿದೆ. ಸ್ಥಳ ಪುರಾಣಗಳನ್ನು ಬೇರೆ ಹೇಳ್ತೀವಿ ನಾವು. ಸ್ಥಳ ಪುರಾಣ ನಾವು ಬೇರೆನೆ ಮಾಡ್ಕೊಂಡಿದ್ದೀವಿ. ಆದರೆ ಇದನ್ನು ನಾವು ನಮ್ಮ ಮನಸ್ಸಿನೊಳಗೆ ಒಪ್ಕೊಳ್ಳದೆ ನಾವು ಯಾವ್ಯಾವುದೋ ಥಿಯರಿ ಏನೇನೋ ಮಾಡ್ಕೊಂಡು ಹೋದ್ರೆ ಅದು ಸೂಪರ್ಫಿಷಿಯಲ್ ಆಗುತ್ತೆ. ಬೇರೆ ಇದ್ರೊಳಗೆ ಅದು ಅಕ್ಸೆಪ್ಟ್ ಆಗೋದಿಲ್ಲ ಜನಗಳಿಗೆ. ಇದು ಬಹಳ ಮುಖ್ಯವಾದಂಥ ಅಂಶ. ಸರ್, ಇವ್ರು ಮಾತಾಡ್ಬೇಕಾದ್ರೆ ನಂಗೆ ಅನಿಸ್ತು, ಈ ಗೃಹಭಂಗ ಅನ್ನುವಂಥ ಸಂದರ್ಭದಲ್ಲಿ ಈಗ ಯಾವ್ದಾದ್ರು ಒಬ್ಬ ಲೇಖಕನ ಒಂದು ದೊಡ್ಡ ಸಾಧನೆ ಏನು ಅಂತಂದ್ರೆ, ಎಲ್ಲೋ ಕಡೆ ಆ ಪಾತ್ರಗಳಲ್ಲಿ ನಮ್ಮನ್ನ ಹುಡುಕುವಂತ ಒಂದು ಪ್ರಯತ್ನಗಳಾಗಿರ್ಬೋದು, ಜೊತೆಗೆ ಅದನ್ನು ಅನುಭವಿಸುವಂಥದ್ದು. ಅವ್ರು ಹೇಳಿದ್ರು ದಟ್ಟವಾಗಿ ಆವರಿಸ್ಕೊಂಡ್ಬಿಡುತ್ತದು ಅಂತ. ನಾನು ಕೇಳಿದ್ದೀನಿ, ನಾನು ಬಹಳಷ್ಟು ಸಂದರ್ಭಗಳಲ್ಲಿ ಅದನ್ನು ಓದಿದ್ದೀನಿ ಕೂಡ. ನಾನು ಎಲ್ಲೋ ನಿಮ್ಮ ಬರಹದಲ್ಲಿ, ನಿಮ್ಮ ಕೃತಿನಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಸತ್ತರೆ, ಎಲ್ಲೋ ಕಡೆ ನಮ್ಮನೆಲ್ಲೇ ಯಾರಾದ್ರೂ ಸತ್ತರನ್ನು ಅಂತ ಹೇಳ್ಬಿಟ್ಟು ಜನಗಳು ಬೇಸರ ಮಾಡ್ಕೊಳ್ಳೋದು, ಯಾವೊಬ್ಬ ಮಗ ಸತ್ತೋಗ್ಬಿಟ್ರೆ ಇನ್ಯಾರೋ ನಾನು ಶ್ರಾದ್ದ ಮಾಡಬೇಕು ಅನ್ನುವಂಥ ಮನೋಭಾವನೆಗೆ ಬಂದ್ಬಿಡೋದು. ಸೊ ಇದು ಈ ರೀತಿ ಒಂದು ದಟ್ಟವಾಗಿ ಆವರಿಸ್ಕೊಳ್ಳುವಂಥದ್ದು ಹೇಗೆ ಸರ್ ಅದು ಅಂತ ನೋಡಿ. ಕನ್ನಡ ಪ್ರಭಾದಲ್ಲೇನೆಯ ಗೃಹಭಂಗ ಸೀರಿಯಲೈಸ್ ಆಗ್ತಾ ಇತ್ತು. ಆಗ ದಾಶರಥಿ ದೀಕ್ಷಿತ್ ಅನ್ನುವಂಥ ಒಳ್ಳೆ ಲೇಖಕರು ಅವರು ಕನ್ನಡ ಪ್ರಭಕ್ಕೆ ಒಂದು ಕಾಗದ ಬರೆದಿದ್ರು, ಏನು ವಾಚಕರು ಇದರೊಳಗೆ ಒಂದು ಕಾಗದ ಬರೆದಿದ್ರು. ಇವರು ಆಫೀಸ್ಗೆ ಹೊರಡಬೇಕು, ದಿನ ಬೆಳಗ್ಗೆ ಎದ್ದು, ಮಕ್ಕಳು ಶಾಲೆಗೆ ಹೋಗಬೇಕು, ಅವ್ರ ಹೆಂಡತಿ ಅಷ್ಟು ಬೇಗ ಎದ್ದು ಅಡುಗೆ ಎಲ್ಲ ಮಾಡಿ ತಿಂಡಿ ಕೊಟ್ಟು ಇವ್ರಿಗೆಲ್ಲ ಪ್ಯಾಕ್ ಮಾಡಿ ಎಲ್ಲ ಕೊಡಬೇಕು. ಒಂದು ದಿವಸ ಅವರು ಏನೂ ಮಾಡ್ದೇನೆ ಅಡುಗೆ ಇದಕ್ಕೆ ಸ್ನಾನದ ಮನೆಗೆ ಹೋದವ್ರು ಹೊರಗೆ ಬರಲಿಲ್ವಂತೆ. ಅದಕ್ಕೆ ಇವರು ಲೇಟ್ ಆಗ್ತಾ ಇದೆ, ಯಾಕೆ ಹೀಗೆ ಮಾಡಿದ್ವಿ, ಯಾಕೆ ಹೀಗೆ ಮಾಡಿದೀಯಾ ಅಂತ ಅಂದರೆ, ಅಯ್ಯೋ ನಿಮಗೆ ಗೊತ್ತಿಲ್ವಾ, ಓದ್ಲೇ ಇಲ್ವಾ ನೀವು, 2 ಮಕ್ಕಳು ಒಂದೇ ದಿವಸ ಸತ್ತಿದ್ದಾರೆ, ನಾನು ಸ್ನಾನ ಮಾಡ್ತಾ ಕೊಟ್ಟಿದ್ದೆ ಒಳಗಡೆ. ಅಷ್ಟು ಆಳಕ್ಕಿಳಿದು ಹೋಗಿದೆ ಅವ್ರಿಗೆ. ಇದು ಏನು ತೋರಿಸುತ್ತೆ ಅಂದರೆ, ಎಲ್ಲರ ಅನುಭವಕ್ಕೂ ಅದು ಬರುವಂಥ ಮಟ್ಟಕ್ಕೆ ಹೋಗಿದೆ ಅದು ಆ ಗೃಹಭಂಗ ಕಾದಂಬರಿ. ಇದೇ ಗೃಹಭಂಗ ಕಾದಂಬರಿ ಪಂಜಾಬಿಗಳ ಮೇಲೂ ಕೂಡ ಇದೇ ಪರಿಣಾಮ ಮಾಡಿದೆ. ಒಬ್ಬರು ನನಗೆ ಪಂಜಾಬಿ ಲೇಖಕರು ನನಗೆ ಜೋಕ್ಯುಲರ್ ಆಗಿ ಹೇಳಿದ್ರು, ಅವರು ಹಳ್ಳಿಲಿ ಒಬ್ಬರು ಗೃಹಭಂಗವನ್ನು ಪಂಜಾಬಿ ಭಾಷೆಗೆ ಅನುವಾದಗೊಂಡು ಅವರು ಓದಿದ್ರಂತೆ. ಓದೋರು ತಮಾಷೆಯಾಗಿ ಹೇಳಿದ್ರಂತೆ. ಇದರೊಳಗೆಲ್ಲ ಬೈಗಳದೊಳಗೆ ನಮ್ಮ ಪಂಜಾಬಿ ಭಾಷೆ ಬಹಳ ಸ್ಟ್ರಾಂಗ್ ಅಂತ ನಾವು ತಿಳ್ಕೊಂಡಿದ್ದು, ಕನ್ನಡ ಪಂಜಾಬಿಯನ್ನು ಮೀರಿಸುತ್ತೆ, ಅಷ್ಟು ಚೆನ್ನಾಗಿ ಬರೆದಿದ್ದಾರೆ ಅವರು ಹಾಗೆ ಅಂತ. ಹಾಗಂತ ಜೋಕ್ ಹೇಳಿಬಿಟ್ಟು ಆಮೇಲೆ ಏನು ಜೀವನ ನಮ್ಮ ಹಳ್ಳಿ ಜೀವನವೂ ಹಾಗೇ ಇದೆ, ನಮ್ಮ ಹಳ್ಳಿಗೆ ಬಂದು ನೋಡ್ಕೊಂಡೋಗಿ ಬರ್ದಿರಬಹುದು ಅವರು ಅಂತ ಹೇಳಿದ್ರಂತ. ಈ ಸಂದರ್ಭದಲ್ಲಿ ನಾನು ಮೊದಲನೇ ಬಾರಿಗೆ 2004ರಲ್ಲೋ 5ರಲ್ಲೋ ಭೈರಪ್ಪನವರು ನೋಡಿದಾಗ, ಎಲ್ಲ 3ರಲ್ಲಿ ಅವರನ್ನು ನೋಡಿದಾಗ ಅವರನ್ನು ಅಭಿನಂದಿಸಿದೆ. ಯಾತಕ್ಕೆ ಅಂತ ಹೇಳಿದ್ರೆ, ಈ ಗೃಹಭಂಗದ ನಂಜಮ್ಮನ ಪಾತ್ರ ಇದೆಯಲ್ಲ, ತಾಯಿ ಪಾತ್ರ, ಇದು ಬಹುತೇಕ
ನಮ್ಮ ಹಳ್ಳಿ ತಾಯಂದಿರ ಅನೇಕರ ಪ್ರಾತಿನಿಧಿಕ ಪಾತ್ರ ಆಗಿದೆ. ನಮ್ಮ ಮನೆಯದು ಅಂಥದ್ದೇ ಒಂದು. ಅದರಿಂದ ಇದೆಲ್ಲ ಸಾರ್ವತ್ರಿಕ ಮಾಡಿದ್ದೀರಾ, ಪ್ರಾತಿನಿಧಿಕ ಮಾಡಿದ್ದೀರಾ ಸರ್, ನಿಮ್ಗೆ ತುಂಬ ಧನ್ಯವಾದಗಳು ಅಂತ ಹೇಳಿದ್ದೆ. ಅಂದರೆ ಎಲ್ಲರಿಗೂ ಕೂಡ ಅವರವರ ಒಳಗೆ ಪ್ರತಿಫಲಿಸುತ್ತೆ. ಇಂಥ ತೀರಾ ಸೂಕ್ಷ್ಮವಾದಂತಹ ರೀತಿಯಲ್ಲಿ ಸಂವೇದನಾಶೀಲವಾಗಿ ಬರೆದಿದ್ದೆ. ಆದರೆ ಎಲ್ಲರಿಗೂ ಕೂಡ ಅದು ಅನಿಸುತ್ತೆ ಇದು ನಮ್ಮದು ಅಂತ. ಅಲ್ಲ, ಬಹುಶಃ ಅವರು ನನಗನ್ಸುತ್ತೆ ಏನು ಅಂತಂದ್ರೆ, ತಾವು ಹೇಳಿದ್ರಿ ಈ ಭಾರತದಲ್ಲಿ ಬೇರೆ ಬೇರೆ ಭಾಷೆಗಳಿರ್ಬೋದು, ಬೇರೆ ಬೇರೆ ಸಂಸ್ಕೃತಿಗಳಿರ್ಬೋದು, ಅಥವಾ ನಾವು ಅವ್ರು ಸಾರು ಮಾಡಿದ್ರೆ ನಾವು ಕೂಟ್ ಮಾಡ್ಬೋದು, ಅಥವಾ ಇನ್ಯಾರೋ ದಾನ ಮಾಡ್ಬೋದು ಅಂತ ಹೆಂಗೆ ಒಂದಕ್ಕೊಂದು ಲಿಂಕ್ ಇದೆಯೋ ಅದೇ ರೀತಿ ನಮ್ಮ ಈ ಜೀವನ ವ್ಯವಸ್ಥೆ, ಜೀವನ ಪದ್ಧತಿ ಅದಕ್ಕೂ ಕೂಡ ಲಿಂಕ್ ಇದೆ ಅಂತ. ಬಹುಶಃ ಹೀಗಾಗಿ ಅದು ಎಲ್ಲರನ್ನೂ ಏಕಕಾಲಕ್ಕೆ ತಟ್ಟುತ್ತೆ ಅಂತ. ಹೌದೌದು. ಅಲ್ಲ, ಆ ಭಾವುಕ ಸನ್ನಿವೇಶಗಳನ್ನು ಅವರು ಸೃಷ್ಟಿ ಮಾಡ್ತಾರಲ್ಲ, ಅದು ಒಂದೇ ವಾಕ್ಯದ ಉದಾಹರಣೆ ದಾಟು ಕಾದಂಬರಿಯಿಂದ ಒಂದು ಕೊಡ್ಬೋದು. ಭೈರಪ್ಪನವರ ಮೇಲೆ ಬಹಳ ಆಕ್ಷೇಪಗಳಿದೆ ಪ್ರಗತಿಪರರದ್ದು. ಏನು ಅಂದರೆ ಅವರು ಅಸ್ಪೃಶ್ಯತೆಯ ಪರ, ಜಾತಿವಾದದ ಪರ, ಸಂಪ್ರದಾಯ ಪರ ಅಂತೆಲ್ಲ. ದಾಟುವಿನ ಬಗ್ಗೆಯೂ ಇದೇ ಆಕ್ಷೇಪ ಮಾಡಿದರು. ಆದರೆ ದಾಟುವಿನಲ್ಲಿ ಒಂದು ಸನ್ನಿವೇಶ ಬರ್ತದೆ. ವೆಂಕಟರಮಣಯ್ಯ ಅಂತ ಶುದ್ಧ ಬ್ರಾಹ್ಮಣ ಪುರೋಹಿತ, ಬೆಟ್ಟಯ್ಯ ಅಂತ ದಲಿತ. ಆದರೆ ಸಾಕಷ್ಟು ತಿಳ್ಕೊಂಡು ನಾವು ಈ ದಲಿತ ಬೆಟ್ಟಯ್ಯನವ್ರನ್ನ ಕರ್ಕೊಂಡೋಗ್ತಾನೆ. ಮಗಳಿಗೆ ಆ ತಂದೆ ಹೊಡಿತಾರೆ, ಅಂತರ್ಜಾತಿ ವಿವಾಹ ಆಗ್ತೇನೆ ಅಂತ ತೀರ್ಮಾನ ಮಾಡಿದ್ದಕ್ಕೆ. ಆ ಮಗಳಿಗೆ ಚಪ್ಪಲಿಯಲ್ಲಿ ಹೊಡೆದು ತಾವೇ ಸ್ಮೃತಿ ತಪ್ಪಿ ಬೀಳ್ತಾರೆ. ಆಗ ಎಚ್ಚರ ಆಗ್ತದೆ ಅವರಿಗೆ. ಎಚ್ಚರ ಆಗುವಾಗ ಬೆಟ್ಟಯ್ಯ ಒಂದು ಮಾತು ಹೇಳ್ತಾನೆ ಅಲ್ಲಿ, ಸ್ವಾಮಿ ನಾನು ನಿಮ್ಮನ್ನು ಮುಟ್ಲಿಲ್ಲ, ಕೇವಲ ಗಾಳಿ ಬೀಸ್ತಾ ಇದ್ದೆ, ನೀವು ಸರಿ ಎಚ್ಚರ ಆದಮೇಲೆ ಮಡಿ ಉಟ್ಕೊಳ್ಳೋರಂತೆ ಅಂತ. ಇದು ಎಷ್ಟು ಅದ್ಭುತವಾಗಿ ಈ ಅಸ್ಪೃಶ್ಯತೆಯ ಸಮಸ್ಯೆಯನ್ನು ವಿಡಂಬನೆ ಮಾಡ್ತದೆ ಅಂತ. ಅದು ನಿಜವಾಗಿ ಆ ಸನ್ನಿವೇಶವನ್ನು ಓದುವಾಗ ಆಗಲೇ ಹೇಳಿದ ಹಾಗೆ ಯಾರೇ ಆದರೂ ಸ್ವಲ್ಪ ಸಂವೇದನೆ ಇರುವವನು ಈ ಅಸ್ಪೃಶ್ಯತೆಯ ದುರಂತವನ್ನು ತನ್ನ ಕಣ್ಣ ಮುಂದೆ ಕಂಡುಕೊಳ್ಬೇಕು, ಅವನು ಎಂಥವನೇ ಆಗಿರಲಿ. ಅದನ್ನು ನೇರವಾಗಿ ಘೋಷಣೆಗಳ ಮೂಲಕ ಅವರು ಹೇಳೋದಿಲ್ಲ. ಅದು ಅವರ ಕಾದಂಬರಿಗಳ ವಿಶಿಷ್ಟತೆ, ಕಲೆಗಾರಿಕೆ. ಮತ್ತಷ್ಟು ನಾವು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀವಿ. ಸಣ್ಣ ಬ್ರೇಕ್ ನಂತರ ಚರ್ಚೆ ಮುಂದುವರಿಯುತ್ತೆ.